ಫ್ರೆಂಡ್ಸ್, ಈಗ ನನಗೆ ಇಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಉಪ್ಪಿನಕಾಯಿನ. ಸೊ ಇದೊಂದು ಪ್ಲೇಟ್ಗೆ ಅಥವಾ ಕಪ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ 1 ರಿಂದ 2 ವರ್ಷ ಇಟ್ಟರು ಕೂಡ ಉಪ್ಪಿನಕಾಯಿ ಸ್ವಲ್ಪನೂ ಕೆಡದೇ ಇರೋ ರೀತಿಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೆಲವು ಕೈಲಿಂದ ಉಪ್ಪಿನಕಾಯಿ ಹಾಕಿದರೆ ಕೆಟ್ಟು ಬಿಡುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ ಉಪ್ಪಿನಕಾಯಿ ಕೂಡ ಹಾಕೋದಿಲ್ಲ. ಅಂಥವ್ರು ಕೂಡ ನೀವು ಈ ಉಪ್ಪಿನಕಾಯಿನ ಹಾಕ್ಬೋದು. ಕೆಲವು ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ, ಈ ಟಿಪ್ಸನ್ನು ಫಾಲೋ ಮಾಡಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ನಾನು ಹೇಳಿರೋ ರೀತಿಯಲ್ಲಿ ಹಾಕಿ ಖಂಡಿತ ಫ್ರೆಂಡ್ಸ್ 2 ವರ್ಷ ಆದರೂ ಕೂಡ ಉಪ್ಪಿನಕಾಯಿ ಕೆಡೋದಿಲ್ಲ. ಸೊ ನಾನಲ್ಲಿ ಹೋದ ವರ್ಷ ಮಾಡಿರೋಂಥ ಉಪ್ಪಿನಕಾಯಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಉಪ್ಪಿನಕಾಯಿ ಬಂದುಬಿಟ್ಟು ಹೋದ ವರ್ಷ ಮಾಡಿದ್ದು. ನಾನು ಒಂದು ಉಪ್ಪಿನಕಾಯಿ ಮಾಡಿ ಒಂದು 2-3 ತಿಂಗಳಲ್ಲಿ ಉಪ್ಪಿನಕಾಯಿ ಖಾಲಿ ಆಯಿತು. ಸೊ ಅಮ್ಮನ ಮನೆಯಿಂದ ಎಲ್ಲರೂ ಬಂದಿದ್ದರು. ಸೊ ಅವ್ರಿಗೂ ಕೂಡ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ, ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಅವ್ರಿಗೂ ಕೂಡ ನಾನು ಸ್ವಲ್ಪ ಇಲ್ಲಿ ಕೊಟ್ಟು ಕಳಿಸಿದ್ದೆ. ಆ ಟೈಮಲ್ಲಿ ನಾನು ಸ್ವಲ್ಪನೇ ಎತ್ತಿಟ್ಕೊಂಡೆ ಈ ಉಪ್ಪಿನಕಾಯಿನ. ನೋಡಬೇಕು, 1 ವರ್ಷ ಆದ ನಂತರ ನಿಮಗೆ ವಿಡಿಯೋದಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ವಲ್ಪನೇ ಇದನ್ನು ಎತ್ತಿಟ್ಟಿದ್ದೆ. ಸೊ 1 ವರ್ಷ ಆಯಿತು ಈ ಉಪ್ಪಿನಕಾಯಿ ಹಾಕಿ. ಸೊ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಉಪ್ಪಿನಕಾಯಿ ಸ್ವಲ್ಪನೂ ಕೆಟ್ಟಿಲ್ಲ, ಟೇಸ್ಟ್ ಕೂಡ ಡಬಲ್ ಆಗಿದೆ. ಯಾಕಂದರೆ ಉಪ್ಪಿನಕಾಯಿ ನೆಂದಷ್ಟು ಟೇಸ್ಟು ಡಬಲ್ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಈಗ ಇದನ್ನು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಇದು ಅಂದ್ಬಿಟ್ಟು. ಸೊ ಈ ಗ್ಯಾರಂಟಿ ಮೇಲೆ ನಾನು ನಿಮಗೆ ಉಪ್ಪಿನಕಾಯಿನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಮತ್ತೊಂದು ಸತಿ. ಫ್ರೆಂಡ್ಸ್, ಈಗ ನನಗೆ ಇಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಉಪ್ಪಿನಕಾಯಿನ. ಸೊ ಇದೊಂದು ಪ್ಲೇಟ್ಗೆ ಅಥವಾ ಕಪ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ಈ ಉಪ್ಪಿನಕಾಯಿ ನಾನು ಜಾಸ್ತಿ ಮಾಡಿದ್ದೆ. ಸೊ ಅಮ್ಮನ ಮನೆಯಿಂದ ಬಂದಾಗ ಎಲ್ರಿಗೂ ಇಷ್ಟ ಆಯಿತು. ಸೊ ಅದ್ರಗೋಸ್ಕರ ನಾನಿಲ್ಲಿ ಅವ್ರಿಗೆ ಕೊಟ್ಟು ಸ್ವಲ್ಪನೇ ವಿಡಿಯೋಗೋಸ್ಕರ ಇಟ್ಟಿದೆ. ಸೊ ನೋಡ್ತಾ ಇರ್ಬೋದು, ಸಿಪ್ಪೆ ಮಾತ್ರ ಹಾಗೆ ಇದೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಉಪ್ಪಿನಕಾಯಿ ನಮ್ಮದು. ಫ್ರೆಂಡ್ಸ್, ಇದೇ ರೀತಿಯಾಗಿ ನಾನಿಲ್ಲಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ವಿಡಿಯೋಸ್ಗಳು ಕೂಡ ಹಾಕಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈಗ ಒಂದು 3-4 ಮಂತ್ಸ್ ಆಯಿತು ನಾನು ಈ ಉಪ್ಪಿನಕಾಯಿ ಮಾಡಿ, ಸ್ವಲ್ಪನೂ ಕೆಟ್ಟಿಲ್ಲ. ನೀವು ನೋಡ್ತಾ ಇರ್ಬೋದು. ನಾನಿಲ್ಲಿ ಇದು ಕೂಡ 1 kg ಆಗಿ ಮಾಡಿದ್ದೀನಿ. ಸೊ ನಂತರ ಈ ಸ್ವೀಟು ಉಪ್ಪಿನಕಾಯಿ ಮಾತ್ರ ಖಾಲಿ ಆಗೋಯ್ತು. ಇದು ಸ್ವಲ್ಪ ಮಾತ್ರ ಉಳಿದಿದೆ. ಇವು 2 ವಿಡಿಯೋಸ್ಗಳನ್ನು ನಾನು ಶೇರನ್ನು ಮಾಡಿದ್ದೀನಿ. ಇನ್ನೂವರೆಗೂ ನೀವು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್, ಹೋಗ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ತಡೆಯುತ್ತೆ ಅಂದ್ಬಿಟ್ಟು. ವೆನಿಗರ್ ಹಾಕೋದ್ರಿಂದನೇ ಸ್ವಲ್ಪನೂ ಉಪ್ಪಿನಕಾಯಿ ಕೆಡೋದಿಲ್ಲ, ಅದೇ ಮೇನ್ ಇಂಪಾರ್ಟೆಂಟು. ಹಾಗಿದ್ರೆ ತಡ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಮೊದಲಿಗೆ 1.5 kg ಆಗುವಷ್ಟು ಮಾವಿನಕಾಯಿನ ತಗೊಂಡಿದ್ದೀನಿ. ಇದಕ್ಕೆ ತೋತಾಪಿರಿ ಕೂಡ ಅಂತಾರೆ ಫ್ರೆಂಡ್ಸ್. ನೀವು ಬೇಕಂದರೆ ಹುಳಿ ಮಾವಿನಕಾಯಿ ಕೂಡ ತಗೋಬೋದು. 1-2 ತಾಸುವರೆಗೂ ನೀವು ನೀರಲ್ಲಿ ನೆನೆ ಇಡಿ. ನೀರಲ್ಲಿ ನೆನೆ ಇಟ್ಬಿಟ್ಟು ನಂತರ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಸೊ ತೊಳ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಒಣ ಬಟ್ಟೆಯಿಂದ ಒರೆಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪನೂ ನೀರು ಇಲ್ಲದೆ ರೀತಿಯಲ್ಲಿ ಇದನ್ನು ಒರೆಸ್ಕೊಳ್ಳಿ. ನೀವು ಹುಳಿ ಮಾವಿನಕಾಯಿ ಕೂಡ ತಗೋಬೋದು ಫ್ರೆಂಡ್ಸ್. ನಾನಿಲ್ಲಿ 1.5 kgಗೆ 4 ಮಾವಿನಕಾಯಿ ಇಲ್ಲಿ ಬಂದಿದ್ದಾವೆ. ಸೊ ಈಗ ನಾವಿಲ್ಲಿ ಇದು ಮುಂದ್ಗಡೆ ಇರುವಂಥ ತುದಿ ಮತ್ತು ಹಿಂದ್ಗಡೆ ಇರುವಂಥ ತುದಿಯನ್ನು ಕಟ್ ಮಾಡ್ಕೋಬೇಕು. ನಂತರ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ನೀವು ಮಾವಿನಕಾಯನ್ನು ಕಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯಾಗಿ ಎಲ್ಲ ಮಾವಿನಕಾಯಿನ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ನಾನು ಹೇಳ್ತಾ ಇರೋವಂಥ ಟಿಪ್ಸನ್ನು ಫಾಲೋ ಮಾಡಿ, ಯಾವುದೇ ಕಾರಣಕ್ಕೂ ನಿಮ್ಮದು ಉಪ್ಪಿನಕಾಯಿ ಕೆಡೋದಿಲ್ಲ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಈ ಕೊಪ್ಪ ಏನು ಉಳಿದಿರುತ್ತಲ್ಲ ಅದನ್ನು ನನಗೆ ಇಲ್ಲಿ ಸೈಡ್ಗೆ ಇಡ್ತಾ ಇದ್ದೀನಿ. ಈ ಎಲ್ಲ ಮಾವಿನಕಾಯಿನ ಒಂದು ಪಾತ್ರೆಗೆ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಯಾವುದೇ ಕಾರಣಕ್ಕೂ ಸೇರ್ಸೋಕ್ಕೆ ಹೋಗಬೇಡಿ. ಜಸ್ಟ್ ಇದಕ್ಕೆ ಅರಿಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬಿಸಿಲಿರುವ ಕಡೆಗೆ ಒಂದು ಬಟ್ಟೆಯನ್ನು ಹಾಸಿಬಿಟ್ಟು ಇದನ್ನು ಒಣಗಿ ಹಾಕಬೇಕಾಗತ್ತೆ. ನನ್ನ ಮಗ ನಾನು ಹಾಕ್ತೀನಿ ಅಂದ್ಬಿಟ್ಟು ಅವನೇ ಹಾಕ್ತಾ ಇದ್ದ. ಸೊ ಇವನು ಸ್ಲೋಲಿ ಹಾಕ್ತಾ ಇರೋದನ್ನು ನೋಡಿದ್ರೆ ಸಾಯಂಕಾಲನ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎಲ್ಲವನ್ನು ಒಂದೇ ಸತಿಗೆ ಬಟ್ಟೆ ಮೇಲೆ ಹಾಕ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಅಡ್ಲವಾಗಿ ಮಾಡಿ ಇದರ ಮೇಲ್ಗಡೆ ಒಂದು ಬಟ್ಟೆಯನ್ನು ಹಾಕಿಬಿಡಿ. ಯಾಕಪ್ಪ ಅಂದರೆ ಚಿಕ್ಕ ಪುಟ್ಟ ಹುಳಗಳಾಯಿತು ಹಾಗೆ ಸೊಳ್ಳೆ ಆಯಿತು ಏನು ಕುತ್ಕೋಬಾರ್ದು ಅನ್ನೋ ಕಾರಣಕ್ಕೆ. ಕುತ್ಕೊಂಡ್ರು ಬಟ್ಟೆ ಮೇಲೆ ಕುತ್ಕೊಳ್ಳುತ್ತಲ್ಲ, ಅದ್ರಗೋಸ್ಕರ ಒಂದು 5 ತಾಸುವರೆಗೂ ಚೆನ್ನಾಗಿ ಒಣಗಿಸ್ಕೋಬೇಕು. 5 ತಾಸು ಆದ ನಂತರ ನಾನಿಲ್ಲಿ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. 5 ತಾಸಾದರೂ ಮಿನಿಮಮ್ ನೀವು ಒಣಗಿಸ್ಲೇಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 6 ತಾಸುವರೆಗೂ ಕೂಡ ನೀವು ಇದನ್ನು ಒಣಗಿಸ್ಕೋಬೋದು. ನಂತರ ನಾವು ಒಂದು ಪಾತ್ರೆಗೆ ಇದನ್ನು ಹಾಕೋಬೇಕಾಗತ್ತೆ. ಸೊ ಅಳತೆ ಮಾಡೋಕ್ಕೋಸ್ಕರ ನೀವು ಮಾವಿನಕಾಯನ್ನು ಅಳತೆ ಮಾಡ್ಕೋಬೇಕು. 4 ಭಾಗ ಆಗಬೇಕಿದು. ಸೊ ಒಂದು ಪಾತ್ರೆ, ದೊಡ್ಡ ಪಾತ್ರೆ ಆಯಿತು, ಚಿಕ್ಕ ಪಾತ್ರೆ ಆಯಿತು, ನಿಮಗೆ ಯಾವುದು ಸರಿ ಹೋಗುತ್ತಲ್ಲ ಆ ಪಾತ್ರೆಯಿಂದ ನೀವು 4 ಭಾಗವಾಗಿ ಮಾಡ್ಕೋಬೇಕಾಗತ್ತೆ. ನಂತರ ನಾನು ಇಲ್ಲೊಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ನಾನು ಮಾವಿನಕಾಯಿ ಅಳತೆ ಮಾಡ್ಕೊಂಡಿದ್ನಲ್ಲ ಅದೇ ಕಪ್ಲಿಂದ ಇಲ್ಲಿ 1 ಕಪ್ ಆಗೋಷ್ಟು ಎಣ್ಣೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ.
ನಿಮಗೆ ಎಣ್ಣೆ ಜಾಸ್ತಿ ಇಷ್ಟ ಇದ್ದರೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. 1 ಕಪ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಆದರೆ ಯಾವುದೇ ಕಾರಣಕ್ಕೂ ಎಣ್ಣೆ ಮಾತ್ರ ಕಮ್ಮಿ ಹಾಕೋಬಾರ್ದು. ನಾವು ಕಪ್ ಅಳತೆ ಏನು ಮಾಡಿರ್ತೀವಲ್ಲ ಅದೇ ಕಪ್ಲಿಂದ ಹಾಕೋಬೇಕು. 1 ಕಪ್ ಆಗೋಷ್ಟು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಎಣ್ಣೆಯನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಫ್ರೆಂಡ್ಸ್. ನಂತರ ನಾನಿಲ್ಲಿ ಸಾಸಿವೆಯನ್ನು ಸ್ವಲ್ಪನೇ ಬಿಸಿ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಕೂಡ ಎಷ್ಟು ಅಳತೆ ಮಾಡ್ಕೋಬೇಕಂತ ನಿಮಗೆ ಕೊನೆಯದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈಗ ನಾವು ತಣ್ಣಗಾದ ನಂತರ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಈಗ ನಾನಿಲ್ಲಿ 1 ಕಪ್ ಆಗೋಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ. ಎಲ್ಲವನ್ನು ಒಂದೇ ಪಾತ್ರೆಯಿಂದ ಹಾಕೋಬೇಕು. ನಾನಿಲ್ಲಿ ಮಾವಿನಕಾಯಿ ಅಳತೆಯನ್ನು ಮಾಡ್ಕೊಂಡಿದ್ನಲ್ಲ ಅದೇ ಕಪ್ಲಿಂದ ಅಚ್ಚಕಾರದ ಪುಡಿ ಕೂಡ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ 3/4 ಕಪ್ ಆಗೋಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಾನಿಲ್ಲಿ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಾಸಿವೆ ಏನು ಹುರ್ಕೊಂಡಿದ್ನಲ್ಲ ಅದರ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿ ಮಿಕ್ಸಿ ಜಾರಲ್ಲಿ ನಾನು ರುಬ್ಬಿಟ್ಟು ಇದನ್ನು ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಾನಿಲ್ಲಿ 1 ಚಮಚದಷ್ಟು ಮೇಥಿಕಾಳು, 2 ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಸೋಂಪನ್ನು ಇದಕ್ಕೆ ಸ್ವಲ್ಪನೇ ಬಿಸಿ ಮಾಡ್ಕೊಂಡ್ಬಿಟ್ಟು ರುಬ್ಬಿ ಸೇರಿಸ್ತಾ ಇದ್ದೀನಿ. ಸೊ ಈ ಟಿಪ್ಸ್ ಅಂತೂ ಫಾಲೋ ಮಾಡಲೇಬೇಕು ಫ್ರೆಂಡ್ಸ್. ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಿ. ಹಾಗೆ ನೀವಿಲ್ಲಿ 1.5 kg ಆಗುವಷ್ಟು ನಾನು ತೋರಿಸಿದ್ದೀನಿ. ನಂತರ ರುಬ್ಬಿಟ್ಟಿರುವಂಥ ಮಸಾಲೆ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಸೋಂಪು, ಜೀರಿಗೆ, ಮೆಂತ್ಯಕಾಳದು. ನಂತರ ನಾನಿಲ್ಲಿ 1/4 ಕಪ್ ಆಗೋಷ್ಟು ಬೆಳ್ಳುಳ್ಳಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಾನಿಲ್ಲಿ ಇದಕ್ಕೆ ವೆನಿಗರನ್ನು ಸೇರಿಸ್ತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ವೆನಿಗರ್ ಕೂಡ ಫ್ರೆಂಡ್ಸ್. ವೆನಿಗರ್ ಹಾಕೋದ್ರಿಂದನೇ ನಮ್ಮದು ಉಪ್ಪಿನಕಾಯಿಲಿ ಕೆಡೋದಿಲ್ಲ. ಸ್ಪೂನ್ ಅಳತೆಯಿಂದ ಹೇಳಬೇಕಂದ್ರೆ ಒಂದು 5 ರಿಂದ 6 ಸ್ಪೂನ್ ಆಗೋಷ್ಟು ವೆನಿಗರನ್ನು ಸೇರಿಸ್ತಾ ಇದ್ದೀನಿ. ಕಪ್ ಅಳತೆಯಿಂದ ಹೇಳಬೇಕಂದ್ರೆ 1/4 ಕಪ್ಗಿಂತ ಕಡಿಮೆನೇ ವೆನಿಗರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ನಾವಿಲ್ಲಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವಾಗಲೂ ನಾವು ಉಪ್ಪಿನಕಾಯಿನ ಫಸ್ಟ್ ಹಾಕಬಾರ್ದು. ಮಾವಿನಕಾಯಿನ ಈ ರೀತಿ ಮಸಾಲೆನ ಎಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಎಣ್ಣೆ ನೀವು ಜಾಸ್ತಿ ಹಾಕೋಬಾರ್ದು, ಕಮ್ಮಿ ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ಬೇಕಂದರೆ ನೀವು ಹಾಕ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನಮ್ಮದು ಉಪ್ಪಿನಕಾಯಿ ಮಸಾಲೆ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಇದಕ್ಕೆ ಒಣಗಿಸಿಟ್ಟಿರುವಂಥ ಮಾವಿನಕಾಯಿನ ಸೇರಿಸಬೇಕಾಗತ್ತೆ ಫ್ರೆಂಡ್ಸ್. ಮಾವಿನಕಾಯಿನ ನಿಮಗೆ ಮತ್ತೊಂದು ಸತಿ ಅಳತೆ ಮಾಡಿ ತೋರಿಸ್ತೀನಿ, ನೀವು ನೋಡ್ತಾ ಇರಿ. ಈಗ ಇಲ್ಲಿ 2ನೇ ಕಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ 3ನೇ ಕಪ್ಪು, ನಂತರ ನಾನಿಲ್ಲಿ ನಿಮಗೆ 4ನೇ ಕಪ್ ಆಗೋಷ್ಟು ಮಾವಿನಕಾಯಿನ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನೀವು ಒಂದು ಪಾತ್ರೆಯಿಂದನೇ 4 ಭಾಗ ಆಗೋಷ್ಟು ಮಾವಿನಕಾಯಿನ ಅಳತೆ ಮಾಡ್ಕೊಳ್ಳಿ. ನಂತರ ಅದೇ ಕಪ್ಲಿಂದ ನಾನು ಹೇಳಿರುವಂಥ ಪದಾರ್ಥಗಳನ್ನು ಕೂಡ ಅಳತೆ ಮಾಡಿಬಿಟ್ಟು ಹಾಕ್ಬೋದು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆ ಕಾಣ್ತಾ ಇಲ್ಲ, ಇದು ನೋಡ್ತಾ ಇರ್ಬೋದು ಎಷ್ಟು ಒಣ ಆಗಿದೆ. ಸೊ ಆದರೆ ಇದು 3 ದಿನ ಆದ ನಂತರ ಎಣ್ಣೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾವು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ಕ್ಷಣಕ್ಕೆ ನಾವು ಇದನ್ನೊಂದು ಕಾಜಿನ ಭರಣಿಯಲ್ಲಿ ತುಂಬಿ ಇಡಬಾರ್ದು ಫ್ರೆಂಡ್ಸ್. ಇದು ಕೂಡ ತುಂಬ ಇಂಪಾರ್ಟೆಂಟು. ಈ ರೀತಿ ಮುಚ್ಚಿಬಿಟ್ಟು 1 ಡೇ ಬಿಡಿ. ನೆಕ್ಸ್ಟ್ ಮಾರ್ನಿಂಗು ನಾವು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಮುಚ್ಚಿಬಿಟ್ಟು ಮತ್ತೆ ಸಾಯಂಕಾಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಟೋಟಲಾಗಿ 3 ದಿನ ನಾವು ಇದನ್ನು ಓಪನ್ ಮಾಡಿ, ನಾವು ಒಂದು ಸತಿ ಮಿಕ್ಸ್ ಮಾಡಿ ಮತ್ತೆ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ 1 ಟೈಮ್ ನೀವು ಮಿಕ್ಸ್ ಮಾಡಿದರೆ ಸಾಕು. ನಾನಿಲ್ಲಿ 3 ದಿನ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ರಿಲೀಸ್ ಆಗಿದೆ ಮೇಲ್ಗಡೆ. ಇದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ಒಂದೇ ಕ್ಷಣ ನೀವು ಉಪ್ಪಿನಕಾಯಿ ಮಾಡಿಬಿಟ್ಟು ಬರ್ನೆಯಲ್ಲಿ ಹಾಕಕ್ಕೆ ಹೋಗಬಾರ್ದು. 3 ದಿನ ಈ ರೀತಿ ಹೊರಗಡೆ ಇಟ್ಬಿಟ್ಟು 3 ದಿನ ನೀವು ಮಿಕ್ಸ್ ಮಾಡಿ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ನೀವು ಸೇರಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈಗ ನೀವು ಇದನ್ನು ಉಪ್ಪಿನಕಾಯಿ ಸ್ವಲ್ಪ ನೆಚ್ಚಿ ನೋಡ್ಕೋಬೋದು, ಉಪ್ಪು ಖಾರ ಹುಳಿ ಸರಿಯಾಗಿ ಆಗಿದೆ ಇಲ್ಲ ಅಂದ್ಬಿಟ್ಟು. ಆದರೆ ಮೇಲ್ಗಡೆ ಏನು ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಇದು ಸರಿ ಕ್ರಮವಾಗಿ ಇರುತ್ತೆ. ನೀವು ಒಂದು ಕಾಜಿನ ಭರಣಿಯಲ್ಲಿ ಇದನ್ನು ಸರ್ವನ್ನು ಮಾಡಿಬಿಟ್ಟು 1 ವರ್ಷವರೆಗೂ ಕೂಡ ನೀವು ಇಟ್ಕೋಬೋದು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಇದು ಕೆಡುವುದಿಲ್ಲ. ಸೊ ನೀವು ಒಂದು ಸತಿ ಈ ಟಿಪ್ಸನ್ನು ಫಾಲೋ ಮಾಡಿ ಉಪ್ಪಿನಕಾಯಿ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಯರ್ ನೀವೇ ಹೇಳ್ತೀರಾ ನನಗೆ, ಅಕ್ಕ ಉಪ್ಪಿನಕಾಯಿ ಸ್ವಲ್ಪನೂ ನಮ್ಮದು ಕೆಟ್ಟಿಲ್ಲ ಅಂದ್ಬಿಟ್ಟು. ಯಾರು ಬೇಕಾದರೂ ಮಾಡ್ಬೋದು, ಈ ಉಪ್ಪಿನಕಾಯಿ ಅಂತೂ ಕೆಡುವುದಿಲ್ಲ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ
ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾ ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇನೆ ಉಪ್ಪಿನಕಾಯಿನ ಈ ವರ್ಷ ನೀವು ಕೂಡ ಹಾಕಿ. ಸೊ ತುಂಬ ಟೇಸ್ಟಿಯಾಗಿರುವಂಥ ಉಪ್ಪಿನಕಾಯಿ ರೆಸಿಪಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನು ಈಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ.